ಇದುವೇ ನಾಗವಲ್ಲಿಯ ಭವನ ತಾನೆ. ಎಷ್ಟು ಪ್ರಶಾಂತವಾಗಿದೆ. ಮನಸ್ಸಿಗೆ ಇಕ್ಕುವ ಸಂತೋಷ, ಮನಸ್ಸಿಗೆ ಇಕ್ಕುವ ನೆಮ್ಮದಿ. ಅಮ್ಮ, ಕೇಳಿದ್ದೇನೆ ನರ್ತಕಿಯಂತೆ ನಾಗವಲ್ಲಿಯಂತೆ ವಿಶೇಷವಾದಂತಹ ನಾಟ್ಯದ ಮೂಲಕ ಎಲ್ಲರ ಚಿತ್ತವನ್ನು ಸೆಳೆಯುತ್ತಾಳಂತೆ. ನಾಗವಲ್ಲಿ ಹೇಗಿದ್ದಾಳೆ? ಎಲ್ಲಿದ್ದಾಳೆ? ಇದ್ಯಾರ ಭಾವಚಿತ್ರ? ಇದು ನರ್ತಕಿಯಾಗಿ ಕಾಣಿಸ್ತದೆ. ಅಯ್ಯೋ, ಆ ಭಾವಚಿತ್ರ ಧೂಳು ಮುಸುಕು ಮುಸುಕಾಗಿದೆ, ಸರಿಯಾಗಿ ಕಾಣುವುದಿಲ್ಲ. ಇವಳೇ ನಾಗವಲ್ಲಿ, ಇವಳೇ ನಾಗವಲ್ಲಿ. ಎಷ್ಟೊಂದು ಮುಖದಲ್ಲಿ, ಎಷ್ಟೊಂದು ಮುಖದಲ್ಲಿ ಸರಳತೆ, ಎಂತ ರೂಪಸಿಯಪ್ಪ ಈಕೆ. ಎಲ್ಲರ ಚಿತ್ತವನ್ನು ಸೆಳೆಯಲಿಕ್ಕೆ ಅದ್ಭುತವಾದಂತಹ ರೂಪ. ಯಾರಾದ್ರೂ ಮನಸ್ಸು ಒಲ್ಲೇಬೇಕು, ಯಾರಾದ್ರೂ ಮನಸ್ಸೊರೆಗೊಳ್ಳೇಬೇಕು. ಅದು ಸರಿ, ಎಂಥ ಮಗುನೆಯಾದಂತಹ ನಾಗವಲ್ಲಿಯನ್ನು ಆ ದುಷ್ಟ ರಾಜರಾಜೇಂದ್ರ ಕೊಂದನಲ್ಲ, ಅವನೆಂತ ಕಟುಕನಾಗಿರ್ಬೇಕು. ಅವ ಯಾರು? ಅವ ಹೇಗಿದ್ದಾನೆ? ಅವ ಯಾಕೆ ಹೀಗೆ ಮಾಡಿದ? ಇವನೇ ರಾಜರಾಜೇಂದ್ರ, ಇವನೇ ರಾಜರಾಜೇಂದ್ರ ದುಷ್ಟ. ಯಾಕೆ ನಾಗವಲ್ಲಿ ಬದುಕನ್ನು ನೀನು ಹಾಳು ಮಾಡಿದೆ? ಯಾಕೆ ಅವಳನ್ನು ನೀನು ಕೊಂದೆ? ಛೀ! ಅವ ಕಟುಕನೆ, ಆ ಮುಖದಲ್ಲಷ್ಟು ಕ್ರೂರತೆ ಕಾಣುತ್ತಾ ಇದೆ. ಈ ಭವನದಲ್ಲಿದ್ದಂತ ನಾಗವಲ್ಲಿ ಆಗಾಗ ತನ್ನ ಪ್ರಿಯಕರ ನಟರಾಜನನ್ನು ಕರೆಯುತ್ತಾ ಇದ್ಲಂತಲ್ಲ. ಹಾಗಾದ್ರೆ ನಟರಾಜನ ಮನೆಯಲ್ಲಿ ಅಗೋ ಅಗೋ ಈ ಗವಾಕ್ಷಿಯಿಂದ ಕಾಣುತ್ತಾ ಇದೆ. ಅದು ನಟರಾಜನ ಮನೆ. ಕೈ ಸೊನ್ನೆಯಿಂದ ಕರೆಯುತ್ತಾ ಇದ್ದದ್ದು ಅಬ್ಬಾ, ಬಂದದ್ದು ಸಾರ್ಥಕವಾಯಿತು, ಬಂದದ್ದು ಸಂತೋಷ. ಪೆಟ್ಟಿಗೆ ಕಾಣಿಸ್ತಾ ಇದೆಯಲ್ಲ, ಇದು ಯಾರ ಪೆಟ್ಟಿಗೆ? ಇದ್ರಲ್ಲಿ ಏನಿದೆ? ಏನೇ ಆಗ್ಲಿ ನಾನಿದನ್ನು ತೆಗಿತೇನೆ, ನಾನಿದನ್ನು ತೆಗಿತೇನೆ. ನಾಗವಲ್ಲಿ ವಸನ, ಇದು ನಾಗವಲ್ಲಿ ವಸನ, ಇದು ನಾಗವಲ್ಲಿ ಒಡ್ಯಾಣ, ಇದು ನಾಗವಲ್ಲಿ ಗಟ್ಟಿಹಾರ, ಇದು ನಾಗವಲ್ಲಿ ಗಟ್ಟಿಹಾರ, ಇದು ನಾಗವಲ್ಲಿ ಇದೇ ಹುಡುಗಿಯನ್ನು ತೊಟ್ಟು ನಾಗವಲ್ಲಿ ಕೊಡಿ